ಎಸ್ ಗೈಸ್, ನಾವು ಇವತ್ತು ಬಾಳೆ ದಿಂಡಿನ ಪಲ್ಯ ಮಾಡ್ತಾ ಇದ್ದೀವಿ. ಏನಕ್ಕೆ ಮಾಡ್ತಾ ಇದ್ದೀವಿ ಅಂತ ನಮ್ಮ ಅಪ್ಪನ ಕೇಳೋಣ. ಅಂದರೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ತಿನ್ನಕ್ಕೆ ಮಾಡ್ತಾ ಇದ್ದೀವಿ, ಬಟ್ ಅದರಿಂದ ಏನು ಯೂಸ್ ಇದೆ ಅಂತ. ಸೊ ಅಪ್ಪನ ಕೇಳ್ತಾರೆ. ನಾನು ಅಷ್ಟೊತ್ತಿಗೆ ಅನ್ನಕ್ಕೆ ಇಟ್ಟು ಬಂದ್ಬಿಡ್ತೀನಿ. ಓಕೆ, ಬನ್ನಿ ಇವಾಗ ಅಪ್ಪನ ಹತ್ರ ಹೋಗೋಣ. ಪಪ್ಪ, ಬಾಳೆ ದಿಂಡಿನ ಪಲ್ಯ ಮಾಡೋದ್ರಿಂದ ಏನು ಯೂಸು? ಬಾಳೆ ದಿಂಡು ನಮ್ಮನೆ ತೋಟದಲ್ಲಿ ಬಿಟ್ಟಿದೆ, ವೇಸ್ಟ್ ಆಗ್ಬಿಡುತ್ತೆ ಅಂತ ಪಲ್ಯ ಮಾಡ್ತಾ ಇದ್ದೀವಿ. ಕರೆಕ್ಟ್ ಇನ್ಫಾರ್ಮೇಶನ್. ಕರೆಕ್ಟ್ ಅಂದರೆ ಬಾಳೆ ದಿಂಡಲ್ಲಿ ಫೈಬರ್ ಚೆನ್ನಾಗಿರುತ್ತೆ. ಬಾಳೆ ದಿಂಡು ತಿನ್ನೋದ್ರಿಂದ ಬ್ಲಡ್ ಪ್ರೆಷರ್ ಕಂಟ್ರೋಲಿಗೆ ಬರುತ್ತೆ. ಆಮೇಲೆ ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಆಮೇಲೆ ತಿನ್ನೋದಕ್ಕೆ ಕರಮ್ ಅಂತ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಫೈಬರ್ ಇರೋದ್ರಿಂದ ಕಿಡ್ನಿ ಕಲ್ಲು, ಕೂದಲು, ಹೊಟ್ಟೆಲಿ ಏನಾದರೂ ಈ ಬೆಕ್ಕಿಂದು, ನಾಯಿದು ಕೂದಲು, ಮನುಷ್ಯರದ್ದೇ ಕೂದಲು ಏನಾದ್ರು ಸೇರ್ಕೊಂಡಿದ್ರು ಅದು ನೀಟಾಗಿ ಹೊರಗೆ ಬಂದ್ಬಿಡುತ್ತೆ. ಅಂಡ್ ಆಲ್ಸೋ ಇದು ನಮ್ಮ ತೋಟದಲ್ಲೇ ಬಿಟ್ಟಿರೋದ್ರಿಂದ ಇನ್ನೂ ನಂಬಿ ತಿನ್ಬೋದು. ಹೌದು, ಪ್ಯೂರ್ಲಿ ಆರ್ಗ್ಯಾನಿಕ್ ದಿಂಡು. ಹೌದು, ಈಗ ರೆಸಿಪಿ ಮಾಡೋದನ್ನ ತೋರಿಸ್ಬಿಟ್ರೆ ಅವ್ರು ತುಂಬಾ ಖುಷಿಯಾಗ್ಬಿಡ್ತಾರೆ. ಅವರಿಗೆ ಈ ಬಾಳೆ ದಿಂಡಿಂದು ಬಾಳೆ ಗೊನೆ ಎಲ್ಲಿದೆ ಅಂತ ತೋರಿಸು. ಬಾಳೆಗೊನೆ ಎಲ್ಲಿದೆ? ಬಾಳೆ ಗೊನೆ ಬಿಟ್ಟಿದ್ದನ್ ಬಾಳೆ ಗೊನೆ ಕೊಯ್ದ್ವಲ್ಲ, ಅವಾಗ ದಿಂಡು ವೇಸ್ಟ್ ಆಗ್ಬಿಡುತ್ತೆ, ಮತ್ತದ್ರಲ್ಲಿ ಗೊನೆ ಬರೋದಿಲ್ಲ. ಹಾಗಾಗಿ ಬಾಳೆ ಕಂಬನ ಕಟ್ ಮಾಡ್ಬಿಡ್ತೀವಿ, ಕಂದನ್ನ. ಆ ಕಂದಲ್ಲಿ ಬಾಳೆ ದಿಂಡಿರುತ್ತೆ, ದಿಂಡಲ್ಲಿ ಪಲ್ಯ ಕೋಸಂಬರಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಆ ಬಾಳೆ ಗೊನೆ ಎಲ್ಲಿದೆ ಅಂತ ಹೋಗಿ ತೋರ್ಸು. ಪಲ್ಯ, ಕೋಸಂಬರಿ, ಸಾಂಬಾರು, ಆಮೇಲೆ ಸಾಸಿವೆ, ಮೊಸರು ಬಜ್ಜಿ ಅಂದ್ರೆ ಮೊಸರು ಸಾಸಿವೆ, ಮೊಸರು ಬಜ್ಜಿ ಸೂಪರ್ ಆಗಿದೆ, ಸಖತ್ತಾಗಿರುತ್ತೆ. ಅಂದ್ರೆ ಹಸಿನೇ ಮಾಡ್ತೀವಿ ನಾವು, ಕೆಲವ್ರು ಬೇಯಿಸಿ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಎಲ್ಲರಿಗೂ ಕರುಮ್ ಅನ್ನೋದು ತುಂಬಾ ಇಷ್ಟ ಆಗುತ್ತೆ. ಸೊ ಅದು ಜ್ಯೂಸ್ ಕೂಡ ಮಾಡ್ಕೊಂಡು ಕುಡಿತಾರೆ ಡಯಟ್ ಅಲ್ಲಿ. ನಾನು ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ, ಅದು ಚೆನ್ನಾಗಿ. ಗೇಟ್ ಎಲ್ಲ ನಮಗೆ ಬಹಳ ದೂರ, ಹಂಗಾಗಿ ಅವ್ರು ಕುಡಿಯಲ್ಲ, ನಾನು ಕುಡಿತೀನಿ. ಸೊ ಈಗ ಇಷ್ಟೊಂದೆಲ್ಲ ಮಾತಾಡಿದ್ರು, ಇವಾಗ ಬಾಳೆ ಏನಪ್ಪ ದಿಂಡು ಬಾಳೆ ಗೊನೆ ತೋರಿಸೋ ಸಮಯ ಬಂದಿದೆ. ಬನ್ನಿ ಗಾಯ್ಸ್. ಸೊ ಎಸ್ ಗಾಯ್ಸ್, ಇದೇ ನಮ್ಮ ಮನೆಯಲ್ಲಿ ಬಿಟ್ಟಿರುವಂಥ ಬಾಳೆ ಗೊನೆ. ಇದು 3ನೇ ಗೊನೆ ನಮ್ಮ ಮನೇಲಿ ಬಿಟ್ಟಿರೋದು. ಹೌದು, 3ನೇ ಗೊನೆ. ಆ್ಯಂಡ್ ಆಲ್ಸೋ ನಮ್ಮ ಮನೇಲಿ ಬಿಡುವಂಥ ಬನಾನಾಸ್ ಇದೆಯಲ್ವಾ, ಅದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ವೀಟಾಗಿರುತ್ತೆ. ಸೊ ನನಗಂತೂ ನಮ್ಮ ಮನೇಲಿ ಏನಾದರೂ ಪ್ಲ್ಯಾಂಟಲ್ಲಿ ಬನಾನಾ ಬಂದುಬಿಟ್ರೆ ನನಗಂತೂ ತುಂಬ ಖುಷಿಯಾಗಿಬಿಡುತ್ತೆ. ಇನ್ನೂ 3 ಗೊನೆ ಬಿಡುತ್ತೆ. ಹೌದಾ? ಇನ್ನು 3 ಗೊನೆ ಬಿಡುತ್ತಂತೆ ಗಾಯ್ಸ್. ಸೊ ಇದು ಬಂದುಬಿಟ್ಟು 3ನೇ ಗೊನೆ, ಇನ್ನೂ 3 ಗೊನೆ ಬಿಡುತ್ತಂತೆ. ಓಕೆ, ಏಲಕ್ಕಿ ಬಾಳೆಹಣ್ಣು ಅಂತ, ಪುಟ್ ಬಾಳೆ ಅಂತ ನಾವು ಕರಿತೀವಿ. ಬಟ್ ಈ ಕಡೆ ಬೆಂಗಳೂರಲ್ಲೆಲ್ಲ ಪುಟ್ ಬಾಳೆ, ಈ ಕಡೆ ಎಲ್ಲ ಏಲಕ್ಕಿ ಬಾಳೆ ಅಂತ ಹೇಳ್ತಾರೆ ಅದಕ್ಕೆ. ಸೊ ನಾವು ಕರೆಯೋದು ಪುಟ್ ಬಾಳೆ, ಬೆಂಗಳೂರಲ್ಲೆಲ್ಲ ಏಲಕ್ಕಿ ಬಾಳೆ. ಇದು ಬಂದ್ಬಿಟ್ಟು ಏಲಕ್ಕಿ ಬಾಳೆ. ಸೊ ಎಸ್ ಗೈಸ್, ಇದಿನ್ನೂ ಕಾಯಾಗಿದೆ, ಹಣ್ಣಾಗಬೇಕು ಆ್ಯಕ್ಚುಲಿ. ಇದು ಹಣ್ಣಾದ್ಮೇಲೆ ತಿನ್ನೋಕ್ಕಾಗೋದು ಅಂತ. ಅಲ್ಲ, ಕಾಯ ತಿನ್ನು ನೀನು ನೋಡೋಣ. ಎಸ್ ಗೈಸ್, ಇದು ಹಣ್ಣಾದ್ಮೇಲೆ ನಾನು ತಿನ್ನೋದು, ಬೇಕಾದರೆ ನಿಮ್ಗೆ ಕೊರಿಯರ್ ಮಾಡ್ತೀನಿ ಕಾಯಿನ. ಇಲ್ಲಿ ನೋಡಿ, ನಮ್ಮನೆ ಈಗ ಬಾಳೆ ದಿಂಡು ಬಿಟ್ಟಿದೆಯಲ್ಲ, ಅದನ್ನು ಚಿಕ್ಕದಾಗಿ ಹೆಚ್ಕೊಂಡು ಅದನ್ನು ನೀಟಾಗಿ ನಮ್ಮಪ್ಪ ಎಷ್ಟು ಶೇಪ್ ಕೊಟ್ಟು ಕಟ್ ಮಾಡ್ತಾ ಇದ್ದಾರೆ ನೋಡಿ. ನಮ್ಮ ಅಪ್ಪಂಗೆ ತರಕಾರಿ ಹೆಚ್ಚೋದು ಅಂದರೆ ತುಂಬ ಇಷ್ಟ. ಅವ್ರ ಮನೇಲಿದ್ರು ಅಂದರೆ ನಮ್ಮಮ್ಮಂಗೆ ಬಿಡದೆ ಅವರು ತರಕಾರಿ ಹೆಚ್ಚುತ್ತಾರೆ. ಕಾಯಿ ತುರಿ ತೊಗೊಂಡಿದ್ದೀವಿ, ಹಾಗೆ ಇಷ್ಟು ಹುಣಸೆಹಣ್ಣು ಹಾಕೋತಾ ಇದ್ದೀವಿ, ಒಂದು 4 ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ ಹಾಕ್ಕೋತಾ ಇದ್ದೀವಿ. ಎಲ್ಲದೂ ನಾವು ರುಬ್ಬಕ್ಕೆ ಹಾಕೋತಾ ಇದ್ದೀವಿ ಇಲ್ಲಿ. ಹಾಗೆ ಅರಿಶಿನ ಮತ್ತು ಹಸಿ ಸಾಸಿವೆ, ಇದಿಷ್ಟನ್ನು ನಾವೀಗ ನೀರು ಹಾಕ್ಕೊಳ್ಳದೆ ಹಾಗೆ ರುಬ್ಕೋಬೇಕು. ನೀರು ಹಾಕದೆ ಹಾಗೆ ಸ್ವಲ್ಪ ತರ್ತರಿಯಾಗಿ ರುಬ್ಬಿ ಎತ್ತಿಟ್ಕೋತಾ ಇದ್ದೀನಿ. ಈಗ ಅಷ್ಟೊತ್ತಿಗೆ ನಾನು ಬಾಳೆ ದಿಂಡನ್ನು ಒಗ್ಗರಣೆ ಹಾಕ್ಕೊಂಡು ತೋರಿಸ್ತೀನಿ. ನಾವಿಲ್ಲಿ ಪಲ್ಯ ಒಗ್ಗರಣೆ ಹಾಕೋಕ್ಕೆ ಕೊಬ್ಬರಿ ಎಣ್ಣೆ ತೊಗೋತಾ ಇದ್ದೀವಿ. ನೀವು ಯಾವ ಅಡುಗೆ ಎಣ್ಣೆ ಯೂಸ್ ಮಾಡ್ತೀರೋ ಮನೇಲಿ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಯಾಕೆ ತೊಗೋತೀವಿ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು, ಚೆನ್ನಾಗಿರುತ್ತೆ, ಟೇಸ್ಟು ನಮ್ಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀವಿ. ಇಲ್ಲಿ ಎಣ್ಣೆ ಕಾಯ್ತಾ ಇದೆ, ಅದಕ್ಕೆ ನಾವು ಸಾಸಿವೆಯನ್ನು ಹಾಕ್ಕೋತಾ ಇದ್ದೀವಿ. ಸಾಸಿವೆ ಚಟಾಪಟ ಅಂದಿದ ತಕ್ಷಣ ಏನು ಹಾಕೋಬೇಕು ಕದ? ಕಡಲೆಬೇಳೆ. ಎಸ್, ನಾವಿಲ್ಲಿ ಕಡಲೆಬೇಳೆನ ಹಾಕ್ತೀವಿ. ಅದಾದಮೇಲೆ ಉದ್ದಿನಬೇಳೆನ ಹಾಕ್ತಾ ಇದ್ದೀವಿ. ನೆಕ್ಸ್ಟ್
ನೆಕ್ಸ್ಟ್ ಕರಿಬೇವು. ಪಟ ಅಂತ ಸಿಡಿತಾ ಇದೆ ಸಾಸಿವೆ. ನೋಡಿ ಇಷ್ಟ ಆಗಿದ ತಕ್ಷಣ ನನಗೆ ಬಾಳೆದಿಂಡನ್ನು ಹಾಕಿ ನೀಟಾಗಿ ಕೈ ಆಡ್ತೀನಿ. ಬಾಳೆದಂಡನ ಹಾಕಿ ನೀಟಾಗಿ ಸೌಂಡು ಫ್ರೆಂಡ್ಸ್ ಕೇಳ್ತಾ ಇಲ್ಲ. ನಾವಿಲ್ಲಿ ಬಾಳೆದಿಂಡು ಬೇಯೋಕ್ಕೆ ತುಂಬ ನೀರು ಹಾಕ್ಕೊಳ್ಳೋದು ಬೇಕಾಗಲ್ಲ. 1-2 ಸ್ಪೂನಷ್ಟು ಹಾಕ್ಕೊಂಡು ಮುಚ್ಚಿಟ್ಟು ಈ ಒಂದು 5 ನಿಮಿಷ ಲಿಡ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಮಸಾಲೆ ಎಲ್ಲ ಹಾಕಿ ಹೇಗಾಗುತ್ತೆ ಪಲ್ಯ ಅಂತ ತೋರಿಸ್ತೀವಿ. ನೋಡಿ ಇಲ್ಲಿ ಒಂದು 2-3 ನಿಮಿಷ ಆದ ತಕ್ಷಣ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಬಿಡ್ತೀನಿ. ಯಾಕಂದರೆ ಬಾಳೆದಿಂಡಿಗೆಲ್ಲ ಉಪ್ಪು ಹಿಡ್ಕೊಳ್ಳುತ್ತೆ ಅಂತ ಉಪ್ಪನ್ನ ಸೇರಿಸ್ಕೊಳ್ತೀನಿ. ಸ್ವಲ್ಪ ಇಷ್ಟು ನೀರು ಉಳಿದಿದೆ. ಇದಿಷ್ಟು ನೀರು ಹಿಂಗೋ ತನಕ ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು. ಬೆಂದಿದೆ. ಬಟ್ ಇದು ಬಾಳೆದಿಂಡು ಹೆಂಗೆ ಗೊತ್ತಾ ಫ್ರೆಂಡ್ಸ್, ಎಷ್ಟೇ ಬೇಯಿಸಿದ್ರು ಸ್ವಲ್ಪ ಕರ ಆಗುತ್ತೆ. ಅಂದರೆ ಅದು ಬಾಳೆದಿಂಡು ಇರೋದೇ ಹಾಗೆ. ಸೊ ಹಾಗಾಗಿ ಸ್ವಲ್ಪ ಕರ ಕ್ರಿಸ್ಪಿಯಾಗಿ ಕರಂ. ಎಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಈಗ ಬೆಂದಿರುತ್ತೆ ಇದು. ಸೊ ಇದನ್ನು ನೋಡೋಣ. ಹಾಂ ನೋಡಿ, ನೀರೆಲ್ಲ ನೀಟಾಗಿ ಆರಿಬಿಟ್ಟು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ತುರಿದಿರೋ ಅಂಥ ಬೆಲ್ಲ ಹಾಕ್ತಾಯಿದ್ದೀನಿ. ಇವತ್ತು ನನ್ನ ಹತ್ರ ಜೋನಿ ಬೆಲ್ಲ ಡಬ್ಬಿಯಿಂದ ತೆಗ್ದಿಲ್ಲ. ಸಂಜೆ ಮೇಲೆ ಬೆಲ್ಲ ತೆಗಿಬಾರ್ದು ಅಂತ ಬೆಲ್ಲ ತೆಗ್ದಿಲ್ಲ ನಾನು. ಸೊ ಉಂಡೆ ಬೆಲ್ಲನೂ ಇರುತ್ತೆ ಅಲ್ವಾ. ಸೊ ನನ್ನ ತಮ್ಮ ಕೊಡ್ತಾನೆ. ಅದೆಲ್ಲ ಇದ್ದಾಗ ಸುರಿದು ನೀಟಾಗಿ ಇಟ್ಕೊಂಡಿರ್ತೀನಿ. ಸೊ ಬೆಲ್ಲ ಹಾಕ್ಕೊಂಡೆ. ಬೆಲ್ಲ ಹಾಕ್ಕೊಂಡ್ಬಿಟ್ಟು ಈಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ? ತೋರಿಸು. ನೋಡಿ ಇಲ್ಲಿ ನಮ್ಮಮ್ಮನ ಜೀವನಕ್ಕೆ ನನ್ನನ್ನು ಆ್ಯಡ್ ಮಾಡಿದೆ ಹಾಗೆ. ಓ, ಈಗ ಇದನ್ನು ನೀಟಾಗಿ ಆ್ಯಡ್ ಮಾಡಿಬಿಟ್ಟು ಕೈ ಆಡಿ ತೋರಿಸ್ತೀನಿ. ತಗೋ. ಇವಳಿಂದ ಇದರಿಂದ ಹಿಡಿಯ ಇವಳಿಂದ ಬಾಮ್ಮ ಬೇಗ. ಈ ಮಸಾಲೆ ಎಲ್ಲ ಹಾಕಿ ಎಲ್ಲ ಆದಮೇಲೆ ಈ ಥರ ಆಗಿದೆ. ಸೊ ಉಪ್ಪು ಬೇಕು, ಯಾಕೆಂದರೆ ನಾನು ಹೋಳಿಗೆ ಸ್ವಲ್ಪ ಹಿಡಿಲಿ ಅಂತ ಅಷ್ಟೇ ಹಾಕಿದ್ದು. ಈಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಉಪ್ಪು ಬೇಕಾಗಿದೆ. ಹಾಗೆ ಇನ್ನೊಂಚೂರು ಬೆಲ್ಲನೂ ಬೇಕು. ಸೊ ನಾನು ಇನ್ನೊಂಚೂರು ಬೆಲ್ಲನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡಿ, ಇಲ್ಲ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ಇದು ಒಗರಿರುತ್ತೆ ಬಾಳೆದಿಂಡು. ಹಾಗಾಗಿ ಬೆಲ್ಲ ಹಾಕೋದ್ರಿಂದ ಪಲ್ಯ ಸಖತ್ತಾಗುತ್ತೆ. ಇದಕ್ಕೆ ನಿಮ್ಗೆ ಇಷ್ಟ ಇರೋರು ಈರುಳ್ಳಿ ಮತ್ತು ಏನು ಹೆಸರು ಬೇಳೆ ಹಾಕಿ ಪಲ್ಯ ಮಾಡಿದಾಗ ಚೆನ್ನಾಗಾಗುತ್ತೆ. ನಿಮ್ಗೆ ಇಷ್ಟವಾದ ಕಾಳುಗಳು ಹಾಕ್ಕೋಬೋದು. ನಮಗೆ ಹಣ್ಣುಗಳನ್ನು ಹಾಕಿಕೊಳ್ಳಬಹುದು. ಹಾಂ, ಹಣ್ಣು. ನೀನು ಅಡುಗೆ ಹೇಳ್ಕೊಟ್ಬಿಟ್ರೆ ಜನಕ್ಕೆ ಅಷ್ಟೇ ಉದ್ದಾರ. ಇಲ್ಲ ಫ್ರೆಂಡ್ಸ್, ಹಣ್ಣೆಲ್ಲ ಹಾಕ್ಬೇಡಿ ಪ್ಲೀಸ್. ಮನೇಲಿ ಡೈವರ್ಸ್ಗಳಾಗ್ಬಿಡುತ್ತೆ ಫ್ರೆಂಡ್ಸ್. ಯಾರು ಪಾಪ ಹೊಸ್ದಾಗಿ ಮದುವೆ ಆಗಿರೋರು ಯಾರಾದರೂ ಗ್ರೀಷ್ಮಂದು ಪಲ್ಯನೋ ಈ ಥರ ಸಾಂಬಾರು ಮಾಡಿದ್ದು ಏನಾದ್ರು ವೈರಲ್ ಆಗಿದ್ದರೆ ಅದನ್ನು ನೋಡ್ಬಿಟ್ಟು ಮಾಡೋಣ ಚೆನ್ನಾಗಿರ್ಬೋದು ಅಂತ ಮಾಡಬೇಡಿ. ಡೈವರ್ಸ್ ಆಗುತ್ತೆ ಗ್ಯಾರಂಟಿ. ನೋಡಿ ಇಲ್ಲಿ ತೋರಿಸಿ. ನೋಡಿ ಇಲ್ಲಿ ಫೈನಲ್ ಆಗಿ ಪಲ್ಯ ಈ ಥರ ಆಗಿದೆ. ಅನ್ನ ಆಗಿದ ತಕ್ಷಣವೇ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಪಲ್ಯ ಹಾಕ್ಕೊಳ್ಳೋದು. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಪಲ್ಯ ಹಾಕ್ಕೊಳ್ತಾ ಇರೋದು, ಊಟ ಮಾಡ್ತಾ ಇರೋದು ಅಷ್ಟೇ. ಮಾಡ್ತಾ ಇರಿ ಅಷ್ಟೇ. ಬಡ್ದು ಬಾಯಿಗೆ ಹಾಕ್ಕೊಳ್ಳೋದು ಅಷ್ಟೇ ಕೆಲಸ. ಹೌದಾ? ಬಡಿಯೋದು, ಬಾಯಿಗೆ ಹಾಕ್ಕೊಳ್ಳೋದು. ಓಕೆ. ಆ್ಯಂಡ್ ದಿಸ್ ಈಸ್ ಅನ್ನ ಮೇಕಿಂಗ್ ಆ್ಯಂಡ್ ದಿಸ್ ಈಸ್ ಪಲ್ಯ ಮೇಕಿಂಗ್. ದಿಸ್ ಈಸ್ ಇಂಗ್ಲಿಷ್ ಮೇಕಿಂಗ್. ದಪ್ಪ ಇಂಗ್ಲಿಷ್ ಮೇಕಿಂಗ್ ವಿಡಿಯೋ. ನಮಸ್ಕಾರ ಗುರು. ದಯವಿಟ್ಟು ಈ ಇಂಗ್ಲಿಷನ್ನು ಕಲಿತು ಫಾರಿನ್ಗೆ ಹೋಗಿ ಮಾತಾಡಿ. ನಿಮಗೆ ಫಸ್ಟ್ ಪ್ರೈಸ್ ಕೊಡ್ತಾರೆ ಗೈಸ್. ಬೇಕಿದ್ರೆ ನಾನು ಚಾಲೆಂಜ್ ಮಾಡ್ತೀನಿ. ನೋಡಿ ಇಲ್ಲಿ ಅಪ್ಪು ಪಲ್ಯ ಟೇಸ್ಟ್ ಮಾಡ್ತೀಯ? ಚೆನ್ನಾಗಿದೆಯಾ? ಕರಂ ಕರಂ ಸಾಕಾಗಿದೆ. ಉಪ್ಪು, ಹುಳಿ, ಖಾರ ಕರ 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 ಅಂತ ಕರ ಚೆನ್ನಾಗಿದೆ. ನಮ್ಗೆ ಇಷ್ಟ ಆಗುತ್ತೆ. ಇಲ್ಲ, ತುಂಬಾ ಚೆನ್ನಾಗಿದೆ. ಅನ್ನ ಕಲ್ಸ್ಕೊಂಡ್ರೆ ಚಪಾತಿ ಜೊತೆ ಚೆನ್ನಾಗಾಗುತ್ತೆ ಇದು. ಅಕ್ಕಿ ರೊಟ್ಟಿ ಜೊತೆ ನನಗಿಷ್ಟ. ಅಕ್ಕಿ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಎಲ್ಲ ಜೊತೆನೂ ಚೆನ್ನಾಗಿದೆ. ಬಿಸಿ ಅನ್ನಕ್ಕೆ ಮಸ್ತಾಗಿರುತ್ತೆ. ನೀವು ಮಾಡಿರುವ ವ್ಯಂಜನ ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ಧನ್ಯವಾದಗಳು ಪ್ರಭುವೆ. ಶುಕ್ರಿಯಾ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಈಗ ಊಟ ಮಾಡುವಾಗ ತೋರಿಸ್ತೀವಿ. ಕಮೆಂಟ್ ಸೆಕ್ಷನ್ ನಿಮ್ದು ಅನ್ಕೊಳ್ಳಿ. ಕಾಮೆಂಟ್ ಸೆಕ್ಷನ್ ನಿಮ್ದು.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಹೆಚ್ಚಿನ ನೋಟಿಸ್ಗಳಿಗಾಗಿ ಎಲ್ಲರೂ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಪಲ್ಯ ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಪಲ್ಯ. ಹಪ್ಪಳ ಈಗ ಮಿಕ್ಸಿಂಗ್ 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 ಕಲ್ಸಿಂಗ್ 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 ಅಂಡ್ ಅ ಲವ್ಲಿ ತುತ್ತು. ಮಗಳ ಬಾಯಿಗೆ ಮಗಳ ಬಾಯಿಗೆ ಬಿತ್ತು ಬಿತ್ತು, ಬಿಸಿ ಬಿಸಿ ತುತ್ತು ಬಾಯಿಗೆ ಬಿತ್ತು. ಹೆಂಗಿದ್ಯಪ್ಪ? ಎಕ್ಸಲೆಂಟ್, ತುಂಬಾ ಡಿಲಿಷಿಯಸ್ ಆಗಿದೆ. ತುಂಬಾ ಚೆನ್ನಾಗಿದೆ. ಅಂಡ್ ಆಲ್ಸೋ ಅ ವೆರಿ ಗುಡ್ ಕಾಂಬಿನೇಷನ್ ವಿತ್ ಮಸ್ತ್ ಆಗಿದೆ. ಸೂಪರ್. ಆಹಾ, ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಹೆಲ್ತಿಗೆ ತುಂಬ ಒಳ್ಳೆಯದು, ಆರೋಗ್ಯಕರವಾಗಿರೋವಂಥ ಅಡುಗೆ ಇದು. ಸೊ ಪ್ಲೀಸ್ ಟ್ರೈ ಮಾಡಿ.